ಗೈಸ್ ಫೈನಲಿ ಇವಾಗ ಟೈಮ್ ಬಂದ್ಬಿಟ್ಟು 11 ಕಾಲಾಗೈತೆ. ಇವಾಗ ಎದ್ದಿದ್ದೀನಿ ಅನ್ಕೋಬಿಡ್ರಿ. ವೀಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಆವಾಗಲೇ ಎದ್ದೆ ವೀಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೆ. ನಮ್ಮನೆ ಅದೇ ನೆನ್ನೆ ನಾವು ಅಪ್ಪಂಗೆ ಮಾಡಿದ್ರಲ್ಲ ಮಟನ್ ಸಾರು, ನಾವು ಅಪ್ಪ ತಿನ್ನಲ್ಲ, ಅದಕ್ಕೋಸ್ಕರ ಇದು ಟೊಮೊಟೊ ಸಾರು ಮತ್ತು ಅನ್ನ ಮಾಡಿದ್ರಲ್ಲ ಅದನ್ನೇ ಇವಾಗ ತಿರ್ಗಾ ಅನ್ನ ಮಾಡೋರೆ. ಟೊಮೊಟೊ ಸಾರು ಐತೆ ಮತ್ತು ಇವತ್ತು ಗುರುವಾರ ಮಟನ್ ಸಾರು ತಿನ್ನಲ್ಲ ನಾವು. ಟೈಮ್ ಆಗಿಬಿಟ್ಟೈತೆ ಗೈಸ್, ಬ್ಲಾಗ್ ಹಾಕಿಲ್ಲ ಇವತ್ತಿನ. ಏನಕ್ಕೆ ಅಂದರೆ ಟೈಮ್ ಇಲ್ಲ ಗೈಸ್. ಅದು ಎಕ್ಸ್ಪೋರ್ಟ್ ಆಗೋದು ಲೇಟ್ ಮಾಡ್ತೈತೆ ಇತ್ತೀಚೆಗೆ ಕ್ಯಾಪ್ಕಟ್ಟಲ್ಲಿ, ಅದಕ್ಕೋಸ್ಕರ ಹಂಗೆ ಆಗ್ತೈತೆ. ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಟಿ ವಿ ನೋಡ್ತಾಯಿದ್ದೀನಿ, ಯಾವುದೋ ಹೊಸ ಫಿಲಮು, ಅದನ್ನ ನೋಡಿಕೊಂಡು ನಾಷ್ಟ ಮಾಡ್ತಾಯಿದ್ದೀನಿ. ನಾಷ್ಟ ಮಾಡಿಬಿಟ್ಟು ಅದನ್ನ ನೋಡ್ಕೊಂಡು ನಾಷ್ಟ ಮಾಡ್ತಾಯಿದ್ದೀನಿ ಗೈಸ್. ನಾಷ್ಟ ಮಾಡಿಬಿಟ್ಟು ಏನಾರು ಇದ್ದರೆ ಮಾಡಬೇಕು, ಮತ್ತು ಏನಾರು ಇದ್ದರೆ ಮಾಡೋದನ್ನ ತೋರಿಸ್ತೀನಿ ಅಂತ ಹೇಳ್ತಾ ಇವಾಗ ನೋಡಿರಿ ಕ್ಯಾಪ್ಕಟ್ಟು ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀನಿ, ಅಂದರೆ ತಮ್ಮೇಲೆ ಎಡಿಟ್ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಯಾವ ಥರ ಆಗುತ್ತೆ ಏನು ಅಂತ. ಇವಾಗ ಬನ್ನಿ ಫಸ್ಟ್ ಊಟ ಮಾಡಬೇಕು, ಊಟ ಮಾಡೋಣ ಗೈಸ್. ಇವಾಗ ಫೈನಲಿ ಮನೆಗೆ ಬಂದಿದ್ದೀನಿ. ಬೆಳಗ್ಗೆಯಿಂದ ಏನೇನು ಮಾಡಿದೆ ಅಂದರೆ ಒಂದು ನಿಮಿಷ ನೋಡ್ಕೊಳ್ರಿ ಗೈಸ್. 3:30 ಆಗೈತೆ ಇವಾಗ ಟೈಮು. ನಾನು ಬೆಳಗ್ಗೆ ಅದೇ ವೀಡಿಯೋ ಮುಗಿಸಿ ನಾಷ್ಟ ಮಾಡಿಕೊಂಡು ಇದಕ್ಕೆ ಹೋದೆ, ವಿಡಿಯೋ ಕಾಂಪ್ಲೆಕ್ಸ್ಗೆ ಹೋದೆ 1 ಗಂಟೆಗೆ ರೀಲ್ಸ್ ಮಾಡೋಣ ಅಂತ. 1 ಗಂಟೆಗೆ ಅಲ್ಲಿ ರೀಲ್ಸ್ ಮಾಡಿಕೊಂಡು 2 ಗಂಟೆ 3 ಗಂಟೆ ಅಷ್ಟೊತ್ತಿಗೆ ಸುಂಕುದಕಟ್ಟೆಗೆ ಬಂದೆ. 3 ಗಂಟೆ ಅಷ್ಟೊತ್ತಿಗೆ ಇಲ್ಲಿಗೆ ಬಂದೆ ಮಾರ್ಕೆಟ್ಗೆ. ಅಲ್ಲಿ ಬಂದು ಏನೇನು ತಂದೆ ಅಂದರೆ ಹೂವು ತಂದೆ, ಮತ್ತು ಇದು ಹಾಗಲಕಾಯಿ ತಂದೆ, ಟೊಮೊಟೊ ತಂದೆ, ಮತ್ತು ಫೋನ್ಪೇಗೆ ದುಡ್ಡು ಹಾಕಿಸ್ಬೇಕಿತ್ತು. ಅದನ್ನೆಲ್ಲ ಹಾಕಿಸಿ ಇವಾಗ ಮನೆಗೆ ಬಂದೆ ಗೈಸ್. ಇವಾಗ ಏನು ಸ್ನಾನ ಮಾಡಬೇಕಿನ್ನ, ಇವತ್ತು ಗುರುವಾರ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಇದ್ದೀನಿ. ಸಂಜೆ ಹೋಗಬೇಕು ಮತ್ತು ವೀಡಿಯೋ ಎಡಿಟ್ ಮಾಡಬೇಕು. ಟೈಮ್ ಇಲ್ಲ, ಬೇಗ ಬೇಗ ಮಾಡಬೇಕು ಎಲ್ಲ ಗೈಸ್. ನೀವು ನೋಡ್ಬೋದು ಟೈಮ್ ನೋಡ್ರಿ ಅಲ್ಲೇ ಎಷ್ಟಾಗೈತೆ. 3:30 ಆಗೈತೆ ಗೈಸ್. ಫುಲ್ಲು ಹೊರಗಡೆ ಬಿಸಿಲು, ತಲೆನೋವು ಬಂದ್ಬಿಡ್ತು ಗೈಸ್. ಅಲ್ಲಿ ಮಾರ್ಕೆಟಲ್ಲಿ ಹೂವು ರೇಟ್ ಕೇಳಿ 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 ಕೇಳಿ, ಅದು ನಮ್ಮ ಏರಿಯಾದಲ್ಲಿ ಯಾವ ಥರ ಅಂದರೆ ಮಾರ್ಕೆಟು 1/4 kg ಎಲ್ಲ ಕೊಡೋಲ್ಲ, kg ಅರ್ಧ kg ಇಷ್ಟು ಬಿಟ್ಟರೆ 1/4 kg ಎಲ್ಲ ಕೊಡೋಲ್ಲ. kg ಕಡಲೆ ಮಳೆ ಎಲ್ಲ ಸಿಗೋಲ್ಲ ಇಲ್ಲಿ, ಬರೀ kg ಸಿಗುತ್ತೆ ಅಷ್ಟೇ. ಅಂದರೆ ಇವಾಗ ಯಾವ ಥರ ತರಕಾರಿ ಗಿರ್ಕಾರಿ ತಗೋತೀರಾ ಆ ಥರ. ಇವಾಗ ಬನ್ನಿ ಸ್ನಾನ ಮಾಡ್ಬೇಕಿನ್ನ, ಪೂಜೆ ಮಾಡ್ಬೇಕು ಬನ್ನಿ, ಎಲ್ಲ ತೋರಿಸ್ತೀನಿ. ವೀಡಿಯೋ ಎಡಿಟ್ ಮಾಡ್ಬೇಕು ಗೈಸ್ ಫಸ್ಟು. ಅದೊಂದು ತಲೆನೋವು ಇರುತ್ತೆ ದಿನ. ಯಾವುದೇ ಕ್ರಿಯೇಟರ್ಸ್ಗೂ ಅಷ್ಟೇ, ಒಬ್ಬೊಬ್ಬರು ದಿನ ವೀಡಿಯೋ ಬಿಡೋಲ್ಲ. ನಾವು ದಿನ ವೀಡಿಯೋ ಬಿಡೋದ್ರಿಂದ ಫುಲ್ಲು ತಲೆನೋವು ಬರುತ್ತೆ. ಬನ್ನಿ ಇವಾಗ ಫಸ್ಟ್ ಎಡಿಟ್ ಮಾಡ್ಬಿಡೋಣ. ಎಡಿಟ್ ಮಾಡಿ ಮುಗಿಸ್ಬಿಟ್ರೆ ಸ್ನಾನಕ್ಕೆ ಹೋಗಬೇಕು. ವಾಷಿಂಗ್ ಮಿಷಿನ್ ಬೇರೆ ಹಾಕೋರೆ, ಅದು ಆಫ್ ಆಗಿದ ತಕ್ಷಣ ಸ್ನಾನಕ್ಕೆ ಹೋಗಬೇಕು. ಬೇಗ ಹೋಗ್ಬಿಟ್ಟು ಬೇಗ ಮಾಡ್ಕೊಂಡು ಬರೋಣ ಬನ್ನಿ ಗೈಸ್. ವ್ಲಾಗ್ ಮಾಡ್ತಾಯಿದ್ದೀನಿ ಗೈಸ್. ಇವಾಗ ಫೈನಲಿ ಸ್ನಾನ ಗೀನ ಎಲ್ಲ ಮಾಡಾಯಿತು. ಗೀನ ಅಲ್ಲ, ಬರೀ ಸ್ನಾನ ಮಾಡಾಯಿತು. ಇವಾಗ ಕೂದಲೆಲ್ಲ ಹಂಗೆ ಐತೈತೆ ಯಾವ ಏನು ಮಾಡೋಕ್ಕಾಗಲ್ಲ ಗೈಸ್. ಇವಾಗ ಬನ್ನಿ ದೇವಸ್ಥಾನಕ್ಕೆ ಹೋಗ್ಬೇಕು ಫಸ್ಟು, ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಬಂದು ಮನೇಲಿ ಪೂಜೆ ಮಾಡಬೇಕು. ಬೇಗ ಬೇಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಬನ್ನಿ ಗೈಸ್. ಫಸ್ಟು ದೇವಸ್ಥಾನ ಗೈಸ್. ನಾನು ಈ ದೇವಸ್ಥಾನಕ್ಕೆ ಯಾವಾಗಲೂ ಹೋಗ್ತೀನಿ, ಗುರುವಾರ ಟೈಮ್ ಆಗಲಿ ಮತ್ತು ಯಾವಾಗಾರ ನನಗೆ ಇಷ್ಟ ಆಗಿದ್ದ ದಿವಸ ಹೋಗ್ತೀನಿ. ಇಲ್ಲಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಗೈಸ್, ಸಾಯಿಬಾಬಾ ದೇವಸ್ಥಾನದಲ್ಲಿ ಎಲ್ಲ ದೇವಸ್ಥಾನಗಳ ಥರ ಅಲ್ಲ ಗೈಸ್, ತುಂಬ ಡಿಫ್ರೆನ್ಸು. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗೋದು. ನಾನು ಸಾಯಿಬಾಬಾ ದೇವಸ್ಥಾನಕ್ಕೆ ತುಂಬ ಜಾಸ್ತಿ ಸತಿ ಹೋಗ್ತೀನಿ. ಗುರುವಾರ ಬಂತು ಅಂದರೆ ಹೋಗ್ತೀನಿ, ಬಟ್ ಈ ವಾರ ಇವತ್ತೇಂತಕ್ಕೆ ಹೋಗಿದ್ದು ಅಂದರೆ ಹೋಗ್ಬೇಕನ್ನಿಸ್ತು, ಹೋದೆ. ರಶ್ ಇರಲಿಲ್ಲ ಗೈಸ್, ಬೇಗ ಬಂದ್ಬಿಟ್ಟೆ ಮನೆಗೆ ಗೈಸ್. ಇವಾಗ ಫೈನಲಿ ದೇವಸ್ಥಾನದಿಂದ ಬಂದೆ. ನೋಡ್ರಿ ಗೈಸ್, ನಾನು ನಾಮ ಇಡಲ್ಲ ಅನ್ಕೊಬಿಟ್ರಿ, ನಾಮ ಇಡ್ತೀನಿ ಬಟ್ ಅದು ಕೂದಲು ಬೀಳೋದ್ರಿಂದ ಕಾಣಲ್ಲ. ಸರಿ ಗೈಸ್, ಇವಾಗ ಫೈನಲಿ ದೇವಸ್ಥಾನದಿಂದ ಬಂದೆ. ನಾನು ಬೆಳಗ್ಗೆ ಹೇಳ್ದಂಗೆ ಹೂವು ತಂದೆ ಅಂತ. ಇದು ಕೆಳಗಡೆ ಇರೋದು ವೈಟ್ದು ಹಾರ ವೈಟ್ ಹಾರ, ಇಲ್ಲಿ ಮೇಲ್ಗಡೆ ಇರೋದು ಒಂದು ಮೊಳ ಹೂವು. ನಮ್ಮಮ್ಮ 1 kg ಹೂವು ತಗೋಬಾ ಅಂದಿತ್ತು. ಅಂದರೆ ಹಾರ ಬಿಟ್ಟು ನನಗೆ ಹೂವು ತರಕ್ಕೆ ಬರಲ್ಲ ಗೈಸ್, ಅಷ್ಟು ಐಡಿಯಾ ಇಲ್ಲ. ಆಮೇಲೆ ಅಲ್ಲಿ ರೇಟ್ ಬೇರೆ ಜಾಸ್ತಿ ಇರುತ್ತೆ, ಕಮ್ಮಿ ಮಾಡ್ಸೋಕ್ಕೆಲ್ಲ ಬರಲ್ಲ. ನಮ್ಮಮ್ಮ ಇಷ್ಟು ಕೊಟ್ಬಿಟ್ಟು ತಗೋಬಾ ಅನ್ನುತ್ತೆ. ಆಮೇಲೆ ತಂದಮೇಲೆ ಬೈತಾರೆ, ಏನಕ್ಕೆ ಇಷ್ಟು ದುಡ್ಡು ಕೊಡ್ಬೇಕಿತ್ತ ಅಂತ. ಅದಕ್ಕೆ ಒಂದು ಮೊಳ ತರ್ತೀನಿ ಅಂದ್ಬಿಟ್ಟು ಒಂದು ಮೊಳ ತಂದೆ. ಇವತ್ತು ಗುರುವಾರ ಆಗಿರೋದ್ರಿಂದ ಆಲೇ ಬಂದ್ಬಿಟ್ಟು ನಾವು 7:30 ಆಯಿತು ಬಂತು. ಪೂಜೆ ಮಾಡ್ಬೇಕು ಇವಾಗ ಗೈಸ್. ಬಂದು ಅದು ಸರಿ, ಇವಾಗ ಬೇಗ ಬೇಗ ಹೋಗಿ ಬನ್ನಿ ಗೈಸ್. ಇವಾಗ ಬೇಗ ಬೇಗ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರೋಣ. ಸರಿ, ಪೂಜೆ ಮಾಡೋಣ. ಗೈಸ್ ಇವಾಗ ಬೇಗ ಬೇಗ ಹೋಗ್ಬಿಟ್ಟು ಪೂಜೆ ಮಾಡೋಣ ಬನ್ನಿ. ಟೈಮ್ ಬೇರೆ ಇಲ್ಲ, ಫಸ್ಟ್ ಪೂಜೆ ಮಾಡಬೇಕು. ಪೂಜೆ ಮಾಡ್ಬಿಟ್ಟು ಸಿಗ್ತೀನಿ. ಇವಾಗ ದೇವಸ್ಥಾನ ಎಲ್ಲ ಆಯಿತು, ಸಾಯಿಬಾಬಾ ದೇವಸ್ಥಾನ. ಬನ್ನಿ ಇವಾಗ ಫಸ್ಟು ಪೂಜೆ ಮಾಡೋಣ ಗೈಸ್.
ಗೈಸ್ ಇವಾಗ ಫೈನಲಿ ಪೂಜೆ ಗೀಜೆ ಎಲ್ಲ ಮಾಡಾಯಿತು ಅಂದರೆ ನೀವು ಯೋಚನೆ ಮಾಡ್ಬೋದು ಏನಕ್ಕಪ್ಪ ಒಂದು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾವನೆ ಅಲ್ಲಿ ಮಾತಾಡಿದ್ರು ಕೂಡ ಅಂತ ನಾನು ಹೇಳ್ತೀನಿ ನೋಡಿ ಗೈಸ್. ಅಲ್ಲಿ ಮಾತಾಡಿದೆ ಬಟ್ ಅದು ವೀಡಿಯೋ ಎಡಿಟ್ ಮಾಡುವಾಗ ಏನಾಗೈತೆ ಅಂದರೆ ವೀಡಿಯೋ ಎಡಿಟ್ ಇನ್ನೇನು ಪೋಸ್ಟ್ ಮಾಡಬೇಕು ಅನ್ನೋ ಟೈಮಲ್ಲಿ ನೋಡ್ತಾ ಇದ್ದೀನಿ. ಬಟ್ ಏನು ಅಂದರೆ ಒಂದೊಂದು ವಾಯ್ಸ್ ಬ್ರೇಕ್ ಆಗಿಬಿಟ್ಟೈತೆ. ವೀಡಿಯೋನು ಸ್ಟ್ರಕ್ ಆಗೈತೆ. ಏನಕ್ಕೆ ಅನ್ನೋದೇ ಗೊತ್ತಾಗಲ್ಲ. ಹೋಗ್ಲಿ ಬಿಡ್ರಿ, ಏನೋ ಒಂದು ಮಾತಾಡಿದ್ದೀನಿ ಅಲ್ಲಿ. ಇದೇ ಥರ ಆಗುತ್ತೆ ಗೈಸ್. ನಾನು ವೀಡಿಯೋ ಹಿಡ್ದಾಗೆಲ್ಲ ಒಂದೊಂದು ತೊಂದರೆ ಆಗುತ್ತೆ. ಮತ್ತು ರೊಟ್ಟಿ ಮಾಡಿದ್ದಾರೆ ನಮ್ಮಮ್ಮ, ಹಾಗಲಕಾಯಿ ಪಲ್ಯ. ಹಾಗಲಕಾಯಿ ನಾನು ಹಂಗೆ ಬರ್ತಾ ಹೇಳಿದ್ನಲ್ಲ ಗೈಸ್ ಹೂವು ತಂದೆ ಅಂತ, ಅಲ್ಲೂ ಹಾಗಲಕಾಯಿ ತೊಗೊಬಂದಿದ್ದೆ. ಹಂಗೆ ಹಾಗಲಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡೋರೆ. ಮತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಗೈಸ್. ಮತ್ತು ನೆಕ್ಸ್ಟ್ ವೀಡಿಯೋದವರೆಗೂ ವೆಯ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಈ ಥರ ಮಾಡಲ್ಲ. ಏನಕ್ಕೆ ಈ ಥರ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಬೈ ಮಿಸ್ಟೇಕಾಗಿ ಆಗಿರುತ್ತೆ. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಗೈಸ್.